ಬೆಂಗಳೂರುದಲ್ಲಿ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಆಸ್ಟಾ ಡಿಎಂ ಹೆಲ್ತ್ಕೇರ್ ಸಂಸ್ಥೆಯು ಆಸ್ಟಾ ವೈಟ್ಫೀಲ್ಡ್ ಹಾಸ್ಪಿಟಲ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಭಾಗವನ್ನು ವಿಸ್ತರಿಸಿದೆ. ಈ ಯೋಜನೆಗಾಗಿ ಸುಮಾರು 96 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗಿದ್ದು, ಆಸ್ಪತ್ರೆಯ ಹಾಸಿಗೆ ಸಾಮರ್ಥ್ಯವು 380 ರಿಂದ 539ಕ್ಕೆ ಏರಿಕೆಯಾಗಿದೆ. 159 ಹಾಸಿಗೆಗಳ ವಿಶೇಷ ಆಸ್ಟರ್ ಮಹಿಳಾ ಮತ್ತು ಮಕ್ಕಳ ವಿಭಾಗವನ್ನು ಈ ಸಂದರ್ಭದಲ್ಲಿ ಆರಂಭಿಸಲಾಗಿದೆ. ಪಡೆದಿರುವಂತಹ ಆಸ್ಟರ್ ಹಾಸ್ಪಿಟಲ್ಸ್ ತನ್ನ ಸಂಸ್ಥೆ ವತಿಯಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಈ ನೂತನ ಸೌಲಭ್ಯವನ್ನು ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್, ವಿಧಾನಸಭೆಯ ಸಭಾಧ್ಯಕ್ಷ ಯು.ಟಿ. ಖಾದರ್ ಹಾಗೂ ಇತರ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ಈ ವಿಭಾಗದಲ್ಲಿ ಗರ್ಭಧಾರಣೆಯ ಆರಂಭಿಕ ಹಂತದಿಂದ ಮಗುವಿನ ಜನನದವರೆಗೆ ಸಮಗ್ರ ಹಾಗೂ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. ವಾಟರ್ ಬರ್ತಿಂಗ್, ಲ್ಯಾಪ್ರೋಸ್ಕೋಪಿಕ್ ಸ್ತ್ರೀರೋಗ ಚಿಕಿತ್ಸೆಗಳು, ಮಕ್ಕಳ ಅಭಿವೃದ್ಧಿ ಕೇಂದ್ರ, ಲೆವೆಲ್ 3 INICU, ಫರ್ಟಿಲಿಟಿ ಸೆಂಟರ್, ಮಕ್ಕಳ ತೀವ್ರ ನಿಗಾ ಘಟಕ, PICU ಸೇರಿದಂತೆ ಹಲವಾರು ಪ್ರಮುಖ ಸೇವೆಗಳು ಇಲ್ಲಿ ದೊರೆಯಲಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಡಾ. ಆಜಾದ್ ಮೂಪನ್ ಅವರು, ತಾಯಿ ಮತ್ತು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆರೈಕೆಯನ್ನು ಒದಗಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ. ಈ ವಿಸ್ತರಣೆ ಮೂಲಕ ಸಮಗ್ರ ಹಾಗೂ ವಿಶ್ವದರ್ಜೆಯ ಚಿಕಿತ್ಸೆಯನ್ನು ಒಂದೇ ಸೂರಿನಡಿ ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ಸಚಿವ ದಿನೇಶ್ ಗುಂಡೂರಾವ್ ಅವರು, ನಗರ ಪ್ರದೇಶಗಳಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳ ಅಗತ್ಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂತಹ ಸಮಗ್ರ ಆರೋಗ್ಯ ಸೌಲಭ್ಯಗಳು ಆರೋಗ್ಯ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಯಶವಂತಪುರದಲ್ಲಿ 500 ಹಾಸಿಗೆಗಳ ಮತ್ತು ಸರ್ಜಾಪುರದಲ್ಲಿ 430 ಹಾಸಿಗೆಗಳ ಹೊಸ ಆಸ್ಪತ್ರೆಗಳು ಶೀಘ್ರದಲ್ಲೇ ಆರಂಭವಾಗಲಿವೆ ಎಂದು ತಿಳಿಸಲಾಗಿದೆ. ಇದರೊಂದಿಗೆ ಕರ್ನಾಟಕದಲ್ಲಿ ಆಸ್ಟರ್ ಸಂಸ್ಥೆಯ ಒಟ್ಟು ಹಾಸಿಗೆ ಸಾಮರ್ಥ್ಯವು 2573ಕ್ಕೆ ಏರಿಕೆಯಾಗಲಿದೆ. ಮತ್ತು ಇದು ನಮ್ಮ ಬೆಂಗಳೂರು ನಗರದಲ್ಲಿ ಈಗಾಗಲೇ ಅನೇಕ ಒಳ್ಳೊಳ್ಳೆ ಆಸ್ಪತ್ರೆಗಳು ಬರ್ತಾ ಇದೆ. ಅದಕ್ಕೆ ಇವತ್ತು ಇದೊಂದು ಹೊಸದಾಗಿ ಬೆಂಗಳೂರು ನಗರಕ್ಕೆ ಇನ್ನೂ ಹೆಚ್ಚಿನ ಒಂದು ರೀತಿ ಹೆಲ್ತ್ ಹಬ್ ಆಗ್ತಾ ಇದೆ. ಬೆಂಗಳೂರು ಎಲ್ಲ ರೀತಿಯ ಒಂದು ಒಳ್ಳೊಳ್ಳೆ ಚಿಕಿತ್ಸೆಗಳನ್ನು ಇಲ್ಲಿ ಜನ ಪಡ್ಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕಡೆಯಿಂದ ಬರೋದಕ್ಕೆ ಇವತ್ತು ಆಗ್ತಾ ಇರೋದು ಭಾಳ ಸಂತೋಷ. ಅದರಲ್ಲಿ ಆಸ್ಟರ್ ಗ್ರೂಪ್ನವರು ಒಂದು ವಿಶೇಷವಾದಂಥ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸಂತೋಷ. ಈಗಾಗಲೇ ಸ್ಪೀಕರ್ ಸಾಹೇಬ್ ಹೇಳಿದಾಗ ಇದು 3ನೇ ಆಸ್ಪತ್ರೆ. 3ರಿಂದ 4, 5, 6 ಆಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ನಮ್ಮ ಬೆಂಗಳೂರು ನಗರಕ್ಕೆ ಇದು ಒಂದು ಒಳ್ಳೆಯ ಸೇವೆ ನೀಡಿದ್ದಕ್ಕೆ ಅವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಜನರಿಗೂ ಕೂಡ ಇವತ್ತು ನಾವೆಲ್ಲೂ ಹೋಗಬೇಕಾಗಿಲ್ಲ. ಈ ರೀತಿ ಆಸ್ಪತ್ರೆಗಳು ಬಂದಾಗ ಅನೇಕ ಸಂದರ್ಭಗಳು ಹಿಂದೆ ಎಲ್ಲ ನಾವು ಚಿಕಿತ್ಸೆಗೆ ಅಮೆರಿಕಾಗೆ ಹೋಗಬೇಕು ಅಥವಾ ಡೆಲ್ಲಿಗೆ ಹೋಗಬೇಕು, ಈ ರೀತಿಯಾಗಿ ಮಾತನಾಡ್ತಾ ಇದ್ವಿ. ಈಗ ಅದು ಯಾವುದೂ ಕೂಡ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲರೂ ಬೇರೆ ಕಡೆ ಇಲ್ಲಿ ಕೊಡುವಂಥ ಪರಿಸ್ಥಿತಿಗಳಿದೆ. ಅದಕ್ಕೆ ಇವತ್ತು ಭಾಳ ಒಂದು ಆಧುನಿಕವಾದಂಥ ಒಳ್ಳೆಯ ವೈದ್ಯರು, ಒಳ್ಳೆಯ ಟೆಕ್ನಾಲಜಿ, ಒಳ್ಳೆಯ ಎಕ್ವಿಪ್ಮೆಂಟ್ ಎಲ್ಲವನ್ನು ಕೂಡ ತಂದು ಹಾಕಿದ್ದಾರೆ. ಖಂಡಿತ ಇದು ನಮ್ಮ ಒಂದು ನಗರಕ್ಕೆ ಒಂದು ಒಳ್ಳೆಯ ಒಂದು ಹೆಸರು ತರತಕ್ಕಂಥ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ವೈಟ್ಫೀಲ್ಡಲ್ಲಿ ನಮಗೆ 380 ಬೆಡ್ ಇತ್ತು. ಇವಾಗ 150 ಬೆಡ್ ಆ್ಯಡ್ ಮಾಡಿದ್ದೀವಿ. ಈ 150 ಬೆಡ್ ಸೇರಿಕೊಂಡು ಈಗ ಒಂದು 540 ಬೆಡ್ಸ್ ಅಂತ 540 ಬೆಡ್ಸು ಒಂದು ದೊಡ್ಡ ಆಸ್ಪತ್ರೆ ಆಗಿಬಿಟ್ಟಿದೆ. ಇದು ವೈಟ್ಫೀಲ್ಡಲ್ಲಿ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಯಾವುದೂ ಇಲ್ಲ. ನಾವು ಆಸ್ಟರ್ ಕಡೆಯಿಂದ, ನಮ್ಮ ಚೇರ್ಮನ್ ಕಡೆಯಿಂದ ಅವ್ರ ವಿಷನ್ ಏನಂದರೆ, ನಾವು 10 ವರ್ಷ ಹಿಂದೆ ಆಸ್ಟರಲ್ಲಿ ಹೆಬ್ಬಾಳಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದು 500 ಬೆಡ್ ಇತ್ತು. ಮತ್ತು ಆಸ್ಟರ್ RV ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಸೇರಿಕೊಂಡು 1250 ಬೆಡ್ ಇದೆ. ನಾವು ಇನ್ನೂ 2 ಹಾಸ್ಪಿಟಲ್ ಅಂತ ತರ್ತಾ ಇದ್ದೀವಿ. ಯಶವಂತಪುರಲ್ಲೊಂದು ಮತ್ತು ಇದು ಸರ್ಜಾಪುರಲ್ಲೊಂದು. ಯಶವಂತಪುರ ಬಂದು 500 ಬೆಡ್, ಇದೊಂದು 480 ಬೆಡ್ ಬರುತ್ತೆ ಸರ್ಜಾಪುರಲ್ಲಿ. ಎಲ್ಲ ಸೇರಿಕೊಂಡು 2500 ಬೆಡ್ ಆಗುತ್ತೆ ಆಸ್ಟ್ರಲ್ಲಿ. ನಮ್ಮ ಚೇರ್ಮನ್ ಕಡೆಯಿಂದ ವಿಷನ್ ಏನಂದರೆ, ಇಲ್ಲಿರುವ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಸೌಲಭ್ಯ ಮತ್ತು ಸ್ವಲ್ಪ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಸೆಂಟರ್ ಆಗಿ ನಾವು ಎಲ್ಲ ಕಡೆ ಮಾಡಿದ್ದೀವಿ. ಸೊ ಎಲ್ಲರೂ ಪಡ್ಕೊಂಡು ಇದು ಸೌಲಭ್ಯವನ್ನು ತಗೊಂಡು ಬೇರೆ ಆಸ್ಪತ್ರೆಗಳಿಗೆ ಕಂಪೇರ್ ಮಾಡೋಣ. ಸೊ ವಿಶೇಷವಾಗಿ ಏನಂತ ಗಮನ ಸೆಳೆಯತಕ್ಕಂಥದ್ದು ಏನಿದೆ ಸರ್? ಇದು ಮಾತ್ರ ಅಲ್ಲ, ನಾವು ಇವಾಗ ವೈಟ್ಫೀಲ್ಡಲ್ಲಿ 2 ಸೇರಿಕೊಂಡ್ರೆ ವಿಮೆನ್ ಮದರ್ ಆ್ಯಂಡ್ ಚೈಲ್ಡ್ ಅಂದರೆ ಇದರಲ್ಲಿ ವಾಟರ್ ಬರ್ತಿಂಗ್ ಇದೆ. ಇದರಲ್ಲಿ LRDP ಅಂದರೆ ಲೇಬರ್ ಡೆಲಿವರಿ ಮತ್ತು ರೀಕೂಪ್ ರೂಮ್ ಆ್ಯಂಡ್ ಪೋಸ್ಟ್ ಪಾರ್ಟಮ್ ರೂಮ್ ಅಂತ ಇದೆ, DRP ರೂಮು ಮತ್ತು ಅಡ್ವಾನ್ಸ್ NICU
ಲೆವೆಲ್ 3 NICU ಅಂತ ಯೂನಿಟ್ ICU ಮತ್ತು ಪೀಡಿಯಾಟ್ರಿಕ್ ICU, ಹೈ ಎಂಡ್ ಪೀಡಿಯಾಟ್ರಿಕ್ ICU ಇದೆಲ್ಲ ತಂದಿದ್ದೀವಿ. ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿಕೊಂಡ್ರೂ ನಾವು ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೀರೋ ಅದಕ್ಕಿಂತ ನಾವು ಎಲ್ಲ ಮೆಷಿನ್ ಆಗಲಿ, ಹೈ ಟೆಕ್ನಾಲಜಿ ಆಗಲಿ, ಹೈ ಮಾಡೆಲ್ ಬೇರೆ ನಾವು ಕಂಪ್ಲೀಟ್ ಚೇಂಜ್ ಮಾಡಿದ್ವಿ. ಆ ಥರ ನೋಡಿದ್ರೆ ನೀವು ಯು ವಿಲ್ ಹ್ಯಾವ್ ದ ಬೆಸ್ಟ್ ಆಫ್ ದ ಫೆಸಿಲಿಟಿ ಒಂಥರ ಮದರ್ ಆ್ಯಂಡ್ ಚೈಲ್ಡ್ ಪೀಡಿಯಾಟ್ರಿಕ್ ಕೇರಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಲಿನಿಕಲ್ ಔಟ್ಕಮ್ ಅಂತ ಬರ್ಬೋದು, ಒಳ್ಳೆ ಕ್ಲಿನಿಕಲ್ ರಿಸಲ್ಟ್ಸ್ ಬರ್ಬೋದು. ಅದರಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನೀವು ನೋಡಿದ್ರೆ ಇದು ಅಂತೂ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಪ್ರಾಕ್ಟೀಸಸ್. ನಾವು ಮದರ್ ಆ್ಯಂಡ್ ಚೈಲ್ಡ್ ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಇದನ್ನು ನೋಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ನೋಡಿದ್ರೆ ನಾವು ಈ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೂ ನಾವು ಆ ಥರ ಇನ್ಫೆಕ್ಷನ್ ಕಂಟ್ರೋಲ್ ಪ್ರಾಕ್ಟೀಸ್ ಪಡಿಬೋದು, ಒಳ್ಳೆ ರಿಸಲ್ಟ್ಸ್ ಬರ್ಬೋದು ಅಂತ ಆ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೆ ನೀವು ನೋಡಿದ್ದೀರಾ, ದಿಸ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ 150 ಬೆಡೆಡ್ ವಿಮೆನ್ ಚೈಲ್ಡ್ ಸೆಂಟರ್ ಇನ್ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕ. ಬೇರೆ ಕಡೆ ಇಂಡಿಯಾ ಕಡೆ ನೋಡಿದ್ರು ವಿಮೆನ್ ಚೈಲ್ಡಲ್ಲಿ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಇರ್ಬೋದು, ಬಟ್ ಆದ್ರೂ ದಿಸ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್. The proton of state council. Yeah, only, yeah, inshallah. In